ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅವಿಭಜಿತ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿದ ಜಿಲ್ಲಾಡಳಿತಗಳು. ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮ, ಆವಲಬೆಟ್ಟ, ಕೋಲಾರ ಜಿಲ್ಲೆಯ ಅಂತರ್ಗಂಗೆ ಬೆಟ್ಟ ಸೇರಿ ಪ್ರವಾಸಿ ತಾಣಗಳಿಗೆ ಪ್ರವೇಶವಿಲ್ಲ. ವಿಕಲಚೇತನರ ಉಚಿತ ಪ್ರಯಾಣಕ್ಕೆ ಆಗ್ರಹಿಸಿ ಜನವರಿ 2ರಂದು ಮನವಿ ಸಲ್ಲಿಕೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿರುವ ವಿಕಲಚೇತನರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿಕಲಚೇತನರು. ಮುಂದುವರಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಮಾಜ ಸೇವೆ. ವೃದ್ಧರಿಗೆ ಬೆಡ್ಶೀಟ್, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಸೇವೆ ಮಾಡೋರಿಗೆ ಗೌರವ ಸಲ್ಲಿಸಿದ ಸಂದೀಪ್ ರೆಡ್ಡಿ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಟ್ರಕ್ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ಹುತಾತ್ಮ ಯೋಧನ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮನ. ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಆಂಬ್ಯುಲೆನ್ಸ್ ಮೂಲಕ ಕೊಡಗು ಜಿಲ್ಲೆಗೆ ರವಾನೆ. ವಾರ್ತೆಗಳ ವಿವರ. 2025ರ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪ್ರವಾಸಿ ತಾಣಗಳಿಗೆ ಉಭಯ ಜಿಲ್ಲೆಗಳ ಜಿಲ್ಲಾಡಳಿತಗಳು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗಳು ನಿರ್ಬಂಧ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಸೇರಿದಂತೆ ಹಲವು ಪ್ರಮುಖ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಆದೇಶ ನೀಡಿವೆ. ಜಿಲ್ಲೆಯ ಇಶಾ, ಆವಲಬೆಟ್ಟ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ನಿರ್ಬಂಧ ಹೇರಲಾಗಿದೆ. ಕೋಲಾರ ನಗರದ ತೇರಹಳ್ಳಿ ಬೆಟ್ಟ, ಅಂತರ್ಗಂಗೆ ಬೆಟ್ಟ ಹಾಗೂ ಮುಳುಬಾಗಿಲು ಅಂಜನಾದ್ರಿ ಬೆಟ್ಟಕ್ಕೆ ಇಂದು ಸಂಜೆ 5 ಗಂಟೆಯಿಂದ ನಾಳೆ ಬೆಳಗ್ಗೆ 7 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು, ಬರುವ ಪ್ರವಾಸಿಗರಿಗೆ ಸಂಜೆಯ ನಂತರ ಬೆಟ್ಟದಿಂದ ತೆರಳುವಂತೆ ಮತ್ತು ಬೆಟ್ಟಕ್ಕೆ ಬರದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಸಂಜೆ 5 ಗಂಟೆಯ ನಂತರ ಅಂತರ್ಗಂಗೆ ಬೆಟ್ಟ ಪ್ರವೇಶಕ್ಕೆ ನಿರ್ಬಂಧವನ್ನೇರಿದ್ದು, ನಾಳೆ ಅಂತರ್ಗಂಗೆ ದೇವಸ್ಥಾನಕ್ಕೆ ಹೋಗಲು ಮಾತ್ರ ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ. ದೇವಸ್ಥಾನಕ್ಕೆ ಹೋಗಲು ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಇಂದು ರಾತ್ರಿ ಅನುಮತಿ ಪಡೆಯದೆ ಯಾವುದೇ ತೋಟದ ಮನೆಗಳಲ್ಲಿ ಪಾರ್ಟಿ ಆಯೋಜನೆ ಮಾಡುವಂತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನಕ್ಕೆ ಬ್ರೇಕ್ ಇದ್ದು, ರಾತ್ರಿ ವೀಲಿಂಗ್ ಮಾಡುವುದು, ಪಟಾಕಿ ಸಿಡಿಸುವುದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುವಂತಿಲ್ಲ. ಹೊಸ ವರ್ಷ ಹಿನ್ನೆಲೆ ರಾತ್ರಿ ಬಂದೋಬಸ್ತ್ಗಾಗಿ 500 ಪೊಲೀಸರು ಹಾಗೂ 800 ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್. ಶ್ರೀಮಂತ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿ ನೀಡುತ್ತಿರುವ ರಾಜ್ಯ ಸರ್ಕಾರ ವಿಕಲಚೇತನರ ಬಗ್ಗೆ ನಿರ್ಲಕ್ಷ್ಯ ಮಾಡಿರುವುದು ಸರಿಯಲ್ಲ. ಅಲ್ಲದೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಮಾಡಬಹುದಾಗಿದ್ದು, ಅದೇ ಮಾದರಿಯಲ್ಲಿ ವಿಕಲಚೇತನರಿಗೂ ಅವಕಾಶ ಕಲ್ಪಿಸಬೇಕೆಂದು ವಿಕಲಚೇತನರು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಕಲಚೇತನರ ಸಂಘದ ಉಷಾ ಕಿರಣ್, ಮಹಿಳೆಯರು ಕೇವಲ ಆಧಾರ್ ಕಾರ್ಡ್ ತೋರಿಸಿ ರಾಜ್ಯದಾದ್ಯಂತ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ. ಆದರೆ ವಿಕಲಚೇತನರು ಸೇವಾ ಸಿಂಧು ಪೋರ್ಟಲ್ನಲ್ಲಿಯೇ ವಿಕಲಚೇತನರ ಬಸ್ ಪಾಸ್ ಮಾಡಿಸಬೇಕಿದ್ದು, ಇದಕ್ಕೆ ತೀವ್ರ ಸಂಕಷ್ಟ ಎದುರಿಸಬೇಕಿದೆ. ಹಾಗಾಗಿ ಮಹಿಳೆಯರಿಗೆ ನೀಡಿದ ರೀತಿಯಲ್ಲಿಯೇ ವಿಕಲಚೇತನರಿಗೂ ಅನುಕೂಲ ಮಾಡಿಕೊಡಬೇಕೆಂದು ಕೋರಿ ಜನವರಿ 2ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ಹೇಳಿದರು.
ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಶ್ರೀಮಂತ ಮಹಿಳೆಯರಿಗೂ ಪ್ರತಿ ತಿಂಗಳು 2,000 ರೂಪಾಯಿ ನೀಡುತ್ತಿದೆ. ಆದರೆ ವಿಕಲಚೇತನರಿಗೆ ಮಾತ್ರ 800, 1,200 ನೀಡುತ್ತಿದೆ. ಉಳ್ಳವರಿಗೆ ಉಚಿತವಾಗಿ ನೀಡುವ ಬದಲು ವಿಕಲಚೇತನರು, ಲೈಂಗಿಕ ಅಲ್ಪಸಂಖ್ಯಾತರು ಮತ್ತು HIV ಪೀಡಿತರಿಗೆ ಯಾಕೆ 2,000 ರೂಪಾಯಿ ಮಾಸಾಶನ ನೀಡಬಾರದು ಎಂದು ಪ್ರಶ್ನಿಸಲಾಗುವುದು. ಈ ಕುರಿತು ರಾಜ್ಯದಾದ್ಯಂತ ಮನವಿ ಸಲ್ಲಿಸುವ ಕಾರ್ಯಕ್ರಮ ಜನವರಿ 2ರಂದು ಇದ್ದು, ಅದರ ನಂತರ ಸರ್ಕಾರ ಕ್ರಮ ವಹಿಸದಿದ್ದರೆ ಮುಂದಿನ ಹೋರಾಟದ ಬಗ್ಗೆ ಚಿಂತನೆ ನಡೆಸುವುದಾಗಿ ಹೇಳಿದ್ರ. ಇನ್ನು ರಾಜ್ಯದಲ್ಲಿ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿಗಾದರೂ ಉಚಿತ ಪ್ರಯಾಣ ಮಾಡಬಹುದಾಗಿದೆ. ಆದರೆ ವಿಕಲಚೇತನರು ಬಸ್ ಪಾಸ್ ಮಾಡಿಸಲು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರಸ್ತುತ ವಿಕಲಚೇತನ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸಬಹುದಾಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವಧಿ ಮುಗಿದ ನಂತರ ಮತ್ತೆ ಸಮಸ್ಯೆ ಎದುರಾಗಲಿದೆ. ಹಾಗಾಗಿ ವಿಕಲಚೇತನರಿಗೆ ಶಾಶ್ವತವಾಗಿ ಉಚಿತ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಕೋರಿದ್ರ. ರಾಜ್ಯದಲ್ಲಿ ಸುಮಾರು 15,000 ಮಂದಿ ವಿಕಲಚೇತನರಿದ್ದಾರೆ. ಬಸ್ನಲ್ಲಿ ಸೀಟು ದೊರೆಯದ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಎಲ್ಲಾ ವಿಕಲಚೇತನರಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಲು ಜನವರಿ 2ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಅಷ್ಟೊಂದು ಪ್ರಾಬ್ಲಮ್ ಇರೋ ರಾಜ್ಯ ನಮ್ಮದು. 1,400 ರೂಪಾಯಿ ಅದು ಪರ್ಸೆಂಟೇಜ್ ಮೇಲೆ ಡಿಫೆಂಡ್ ಮಾಡಿ ಕೊಡ್ತಾರೆ ಪಿಂಚಣಿಗಳನ್ನ. ಇವತ್ತು 40ರಿಂದ 65% ಏನಿದೆಯೋ ಅವ್ರಿಗೆ 800 ರೂಪಾಯಿ ಪಿಂಚಣಿ ಕೊಡುತ್ತೆ. ಮತ್ತು 70ರಿಂದ 100% ಏನಿದೆಯೋ ಅವ್ರಿಗೆ 1,400 ಕೊಡುತ್ತೆ. ಈ 1,400 ರೂಪಾಯಿ ನಮಗೆ ಯಾವುದಕ್ಕೂ ಸಾಕಾಗಲ್ಲ. 2,000 ರೂಪಾಯಿ ಏನು ಹೆಣ್ಮಕ್ಳು ಕೊಡ್ತಾ ಇದ್ದೀರೋ ಅದರಲ್ಲಿ ಶ್ರೀಮಂತರು ಕೊಡ್ತಾ ಇದ್ದೀರೋ, ಹೆಣ್ಮಕ್ಳಲ್ಲಿ ಶ್ರೀಮಂತರು ಇದ್ದಾರೆ. ಅಟ್ಲೀಸ್ಟ್ HIV ಪೇಷಂಟು, ಸೆಕ್ಸ್ ವರ್ಕರ್ ಇರೋರು, ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ಸು, ಇಲ್ಲ ಅಂತ ಹೇಳಿದ್ರೆ ಅಂಗವಿಕಲರು, ಈ ಥರ ಜನ ನಿಮ್ಮ ಕಣ್ಣಕ್ಕೆ ಕಾಣಿಸಿಲ್ಲ ಅನ್ನೋದು ನಾವು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಸ್ಟ್ರಾಂಗ್ ಆಗಿ ನಮ್ಮ ಜಿಲ್ಲೆಯಿಂದಲೇ ಸ್ಟಾರ್ಟ್ ಆಗಲಿ. ಇದು ಒಂದು ಹೋರಾಟ ಅಂತ ಸೈಟ್ ಕೇಳಿದ್ರೆ ಇದು ನಮ್ಮದು ಹಕ್ಕು, ಇದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಹೇಗೆ ಹೇಗೆ ಇದು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅವ್ರಿಗೆ. ಬಸ್ ಪಾಸ್ ಅಂದರೆ ಈಗ ಜೀವ ಕಳಿಸಿದ್ರೆ ಇಲ್ಲಿ ನೋಡಿ ಸರ್, 1ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. 1ನೇ ತಾರೀಕು 660 ರೂಪಾಯಿ DD, ಅದು ಕೂಡ DD ಆನ್ಲೈನ್ ಪೋರ್ಟಲ್ ಮುಖಾಂತರ ಸೇವಾ ಸಿಂಧುವಲ್ಲೇ ಮಾಡಬೇಕು. ಅಂಗವಿಕಲರು, ಯಾವುದೇ ಅಂಗವಿಕಲರು, ನೀವು 100% ಇದ್ರೆ ನೀವು ಕೆಳಗಡೆ ಕುತ್ಕೊಂಡು ಹೋಗ್ರಿ, ನೀವು ವೀಲ್ ಚೇರಲ್ಲಿ ಹೋಗ್ರಿ, ಅವರು ಮಾತ್ರ ಎಲ್ಲರೂ ಪೋರ್ಟಲ್ನಲ್ಲೇ ಆಗಬೇಕು ಸರ್. ಎಲ್ಲದಕ್ಕೂ ಅಲ್ಲಿ ಆನ್ಲೈನ್ ಹೋಗಿ ಮಾಡೋಕ್ಕಾಗಲ್ಲ ಸರ್. ಇವರು ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಬಸ್ಸಲ್ಲಿ ಫ್ರೀ. ನಾವು ಮಾತ್ರ ಈ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಸರ್. ಇಲ್ಲಿ ಹಾಕಿದ್ದಾರೆ 660 ರೂಪಾಯಿ DD ಕಟ್ಟಬೇಕು. ವಿಜಯ್ ರಾಜ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಪುಟ್ಟ ಗ್ರಾಮ. ಅಲ್ಲಿರೋರೆಲ್ಲರೂ ಕೃಷಿ ನಂಬಿ ಜೀವನ ಸಾಗಿಸೋರೆ. ಅಲ್ಲದೆ ಬಹುತೇಕರು ಆರ್ಥಿಕವಾಗಿ ಹಿಂದುಳಿದವರೇ. ಅಂತಹವರಿಗೂ ತಮ್ಮ ಸೇವೆ ಮುಟ್ಟಬೇಕೆಂದು ಯೋಚನೆ ಮಾಡಿದವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ. ಹಾಗಾಗಿ ಆ ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ಜೊತೆಗೆ ಅರ್ಥಪೂರ್ಣ ಕಾರ್ಯಕ್ರಮವೊಂದು ಸಂಪನ್ನವಾಯಿತು. ಹೌದು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನ ಮುಂದುವರಿಸಿದ್ದಾರೆ. ಇತ್ತೀಚೆಗಷ್ಟೇ ವೃದ್ಧ ದಂಪತಿಗಳಿಗೆ ಸೂರು ಕಲ್ಪಿಸುವ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ್ದ ಸಂದೀಪ್ ರೆಡ್ಡಿ ಪ್ರಸ್ತುತ ಚಳಿಗಾಲವಾಗಿದ್ದು ಅನೇಕ ಬಡವರು ಹೊದಿಕೆ ಖರೀದಿಸಲು ಆಗದೆ ಚಳಿಯಲ್ಲಿ ನಡುಗುವುದನ್ನು ತಪ್ಪಿಸಲು ವೃದ್ಧರಿಗೆ ಬೆಡ್ಶೀಟ್ ವಿತರಿಸಿದ್ರ. ಇಂದು ಅದೇ ರೀತಿಯ ಸೇವೆ ಮುಂದುವರಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ಯುವಕರ ತಂಡದ ಸಹಕಾರದೊಂದಿಗೆ 150 ಮಂದಿ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ, 60 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತರಾಗಿ, ಜಲಗಾರರಾಗಿ, ಬಿಸಿಯೂಟ ಕಾರ್ಯಕರ್ತೆಯರಾಗಿ ಸೇವೆ ಸಲ್ಲಿಸುತ್ತಿರುವವರನ್ನ ಗುರುತಿಸಿ ಅವರನ್ನ ಗೌರವಿಸುವ ಕೆಲಸವನ್ನು ಮಾಡುವ ಮೂಲಕ ಗ್ರಾಮಸ್ಥರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ.
ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಗ್ರಾಮದಲ್ಲಿ ಸೇವೆ ಮಾಡುವವರನ್ನ ಗುರುತಿಸಿ ಗೌರವಿಸುವುದು, ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅವರ ಮುಂದಿನ ಶಿಕ್ಷಣಕ್ಕೆ ನೆರವಾಗುವುದು ತುಂಬಾ ಖುಷಿ ತಂದಿದೆ ಎಂದರು. ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಂದೀಪ್ ರೆಡ್ಡಿ, ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವ ಏಕೈಕ ಪಕ್ಷ ಬಿಜೆಪಿ. ಸಂಸತ್ನಲ್ಲಿ ನಡೆದ ಚರ್ಚೆಯಲ್ಲಿ ಅಮಿತ್ ಶಾ ಅವರ ಮಾತು ತಿರುಚಿ ಪ್ರಾಯೋಜಿತ ಕಾರ್ಯಕ್ರಮವಾಗಿ ಬಿಂಬಿಸಲಾಗುತ್ತಿದೆ ಎಂದರು. ಅಮಿತ್ ಶಾ, ನರೇಂದ್ರ ಮೋದಿ ಅವರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವವಿದೆ. ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸುತ್ತಿರುವುದು ಬಿಜೆಪಿ ಮಾತ್ರ. ಆದರೆ ದಲಿತರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಇತರೆ ಪಕ್ಷದವರು ಮಾಡುತ್ತಿದ್ದಾರೆ. ಅಂಬೇಡ್ಕರ್ ಅವರು ಈ ದೇಶದ ಅತ್ಯಂತ ಗಣ್ಯರು. ಅವರಿಗೆ ಎಲ್ಲಾ ರೀತಿಯಲ್ಲಿಯೂ ಗೌರವ ಸಲ್ಲಿಸುತ್ತಿರುವುದು ಬಿಜೆಪಿ ಎಂದರು. ಇದಕ್ಕೆ ಏನು ಇವತ್ತು ಕಾರ್ಯಕ್ರಮ ಎಲ್ಲಾನು ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಮನಸ್ಸು ತುಂಬ ಬಂತು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ಯುವ ಮಿತ್ರರು, ನಮ್ಮ ಯುವ ಸಹೋದರರು ಮಾಡಿದ್ದಾರೆ. ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ, ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ. ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ. ಏನಿವತ್ತು ಸುಮಾರು 150 ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ ಕೊರೆಯೋ ಚಳಿ ಹೆಂಗಿದೆ ಅನ್ನೋದು ಗೊತ್ತು. ಅವ್ರಿಗೆಲ್ಲರಿಗೂ ಬೆಡ್ಶೀಟು, ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮಾರು 60 ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ, ಬಡ ಅಂತ ಹೇಳೋಕ್ಕೆ ಹೋಗಲ್ಲ, ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ, ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದರೂ ಒಂದು ಪಕ್ಷ ಇದ್ದರೆ ಅದು ನನ್ನ ಬಿಜೆಪಿ ಪಕ್ಷ. ಆವತ್ತು ಏನು ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೆದಿತ್ತು, ಅದರ ಪೂರ್ಣ ಭಾಗವನ್ನು ವಿಡಿಯೋಗಳಲ್ಲಿ ತೋರಿಸದೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತಹ, ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು. ಅಮಿತ್ ಶಾ ಅವರಿಗಾಗಲಿ, ನನ್ನ ನಾಯಕ ನರೇಂದ್ರ ಮೋದಿ ಅವರಿಗಾಗಲಿ, ಮತ್ತು ನನ್ನ ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಅಂಬೇಡ್ಕರ್ ಅವರಿಂದನೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ. ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು, ಅದನ್ನೆಲ್ಲ ನಾವು ಬದಿಗೊತ್ತಿ ಅವರಿಗೆ ಗೌರವ ಕೊಡುವಂತಹ ಕೆಲಸ ವಿಶ್ವಾದ್ಯಂತ ನನ್ನ ಬಿಜೆಪಿ ಪಕ್ಷ ಮಾಡ್ತಿದೆ. ಏನು ಅಮಿತ್ ಶಾ ಅವರ ಬಗ್ಗೆ ಇವತ್ತು ಹೇಳಿಕೆಗಳು ಬರ್ತಿದೆ, ಅವರ ವಿರುದ್ಧ ಏನು ಪ್ರೊಟೆಸ್ಟ್ ನಡೀತಿದೆ, ಒಂದಷ್ಟು ಮುಗ್ಧ ಜನಗಳನ್ನು ಎತ್ತಿಕಟ್ಟಿ, ನನ್ನ ದಲಿತ ಬಾಂಧವರನ್ನು ಎತ್ತಿಕಟ್ಟಿ ಅವರ ವಿರುದ್ಧ, ನನ್ನ ಪಕ್ಷದ ವಿರುದ್ಧ, ನನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮನ ಬೇರೆ ಪಕ್ಷಗಳು ಮಾಡ್ತಿದ್ದಾರೆ. ವಿಜಯರಾಜ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮನಾಗಿದ್ದ ಯೋಧನ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮನವಾಗಿದೆ. ದೆಹಲಿಯಿಂದ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಇಂದು ತರಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಟ್ರಕ್ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ವೀರ ಮರಣ ಹೊಂದಿದ್ದಾರೆ. ಕೊಡಗು ಮೂಲದ 28 ವಯಸ್ಸಿನ ದಿವೀನ್ ಪಿಪಿ ಎಂಬ ವೀರ ಯೋಧ ಟ್ರಕ್ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ವೀರ ಮರಣ ಹೊಂದಿದ್ದು, ಅವರ ಪಾರ್ಥಿವ ಶರೀರವನ್ನು ಇಂದು ದೆಹಲಿಯಿಂದ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಯಿತು. ಕೊಡಗು ಜಿಲ್ಲೆಯ ಆಲೂರಿನ ಸಿದ್ದಾಪುರ ಮೂಲದ ದಿವೀನ್ ಹುತಾತ್ಮ ವೀರ ಯೋಧನಾಗಿದ್ದಾನೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೀರ ಯೋಧನ ಪಾರ್ಥಿವ ಶರೀರವನ್ನು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಬರಮಾಡಿಕೊಂಡ್ರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಸಿದ್ದಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಹುತಾತ್ಮ ಯೋಧನ ಅಂತ್ಯಕ್ರಿಯೆ ನಡೆಯಲಿದೆ. ವಿಮಾನ ನಿಲ್ದಾಣದಿಂದ ಆಂಬ್ಯುಲೆನ್ಸ್ ಮೂಲಕ ಕೊಡಗಿನತ್ತ ಹೊರಟ ಯೋಧನ ಪಾರ್ಥಿವ ಶರೀರ ಎಲ್ಲರ ಕಣ್ಣಿನ ಕಂಬನಿಗೆ ಕಾರಣವಾಗಿತ್ತು. ನಮ್ಮ ಕೊಡಗಿನ ಆಲೂರು ಸಿದ್ದಾಪುರ ಯುವ ಯೋಧಕರ ಸುಮಾರು 28 ವರ್ಷ ದಿವೀನ್ ಅಂತ ಅವರು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಭಾರತದ ರಕ್ಷಣೆಗಾಗಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಅಪಘಾತ ನಡೀತು. ಅವರ ಜೀಪ್ ಏನಿತ್ತು ಅಥವಾ ಟ್ರಕ್ ಏನಿತ್ತು ಅದು ಒಂದು ಗೋರ್ಜಲ್ಲಿ ಬಿದ್ದಿರೋ ಕಾರಣಕ್ಕೆ ಅವರಿಗೆ ಭಾಳಷ್ಟು ಇಂಜುರೀಸ್ ಆಯಿತು. ಸುಮಾರು ದಿನ ಅವರು ಅಲ್ಲೇ ಶ್ರೀನಗರಿನ ಆಸ್ಪತ್ರೆಯಲ್ಲಿ ಅವರ ಜೀವನಕ್ಕೆ ಅವರು ಬ್ಯಾಟಲ್ ಮಾಡ್ತಾಯಿದ್ರು, ಅವ್ರ ಲೈಫ್ಗೆ. ಆದರೂ ಸಹ ಅವರು
ಒಂದು ರೀತಿ ಅವರ ಜೀವನ ನಮ್ಮ ರಕ್ಷಣೆಗಾಗಿ ತ್ಯಾಗ ಆಗಿರುವಂಥದ್ದು ಎಲ್ಲರಿಗೂ ನೋವನ್ನು ಉಂಟಾಗಿದೆ. ಈ ಅವರ ಏನು ದೇಶ ರಕ್ಷಣೆಗಾಗಿ ಅವರು ಸದಾ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಮತ್ತು ಅವರು ಏನು ನಮ್ಮ ಕೊಡಗಿನ ಒಬ್ಬ ವೀರ ಯೋಧ ಆಗಿರೋ ಕಾರಣಕ್ಕಾಗಿ ನಾವು ಅಂದರೆ ಜನರ ಪ್ರತಿನಿಧಿಯಾಗಿ ಇಲ್ಲೂ ಸಹ ಬಂದು ಜನರ ಒಂದು ಮೈಸೂರು ಕೊಡಗುವಿನ ಸಮಸ್ತ ಜನರ ಪರವಾಗಿ ಇಲ್ಲಿ ಅವರ ಸ್ವಂತನನ್ನು ಕೊಡಲಿಕ್ಕೆ ಮತ್ತು ನಮ್ಮ ಪರವಾಗಿ ಗೌರವವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಎಲ್ಲ ರೀತಿಯ ಸಿದ್ಧತೆಗಳು ಅಲ್ಲೇ ಸಿದ್ದಾಪುರಿನ ಒಂದು ಏನು ಸಾರ್ವಜನಿಕ ಶಾಲೆ ಮೈದಾನದಲ್ಲಿ ಎಲ್ಲ ಅವ್ರಿಗೆ ಅಂದರೆ ತಮ್ಮ ಗೌರವವನ್ನು ಸಲ್ಲಿಸಲಿಕ್ಕೆ ಸಮಸ್ತರಿಗೆ ಎಲ್ಲರಿಗೂ ಗೌರವ ಸಲ್ಲಿಸಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಏರ್ಪಡಿಸಿ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್
ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆ ಜಿಲ್ಲೆಯಲ್ಲಿ ನಾಯಿಗಳ ಉಪಟಳ ಜೋರಾಗಿದೆ. ಸಾವಿರಾರು ಮಂದಿ ನಾಯಿ ಕಡತಕ್ಕೆ ಒಳಗಾಗಿ ಪ್ರತಿದಿನ ಜನರು ಆತಂಕದಿಂದ ಓಡಾಡುವ ಪರಿಸ್ಥಿತಿ. ಒಮ್ಮೆ ನಾಯಿ ಕಡಿತದ ಸಂಖ್ಯೆ ಕೇಳಿದರೆ ರಾಜ್ಯವೇ ಬೆಚ್ಚಿ ಬೀಳುವುದು ಗ್ಯಾರಂಟಿ. ಅಷ್ಟಕ್ಕೂ ಅದು ಯಾವ ಜಿಲ್ಲೆ ಅಂತೀರಾ? ನೀವೇ ನೋಡಿ. ಹೀಗೆ ನಾಯಿ ಕಡಿತಕ್ಕೆ ಒಳಗಾಗಿರುವ ಜನರ ಗ್ಯಾಂಗ್ ಕಟ್ಟಿಕೊಂಡು ರಸ್ತೆಯಲ್ಲಿ ಓಡಾಡುತ್ತಿರುವ ರೌಡಿ ನಾಯಿಗಳು, ಮತ್ತೊಂದೆಡೆ ರಾಜ್ಯವೇ ಬೆಚ್ಚಿ ಬೀಳಿಸುವ ಮಾಹಿತಿ ನೀಡುತ್ತಿರುವ ಅಧಿಕಾರಿಗಳ, ಇವೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ನಾಯಿಗಳ ಉಪಟಳ ಜೋರಾಗಿದೆ. ಜನ ರಸ್ತೆಗಿಳಿಯಲು ಭಯಪಡುವಷ್ಟು ಮತ್ತು ಪ್ರಾಣವನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ನಾಯಿಗಳ ಕಡಿತಕ್ಕೆ ಒಳಗಾಗಿರುವ ಸಂಖ್ಯೆ 10 ಅಲ್ಲ 100 ಅಲ್ಲ, ಬರೋಬ್ಬರಿ ಒಂದು ವರ್ಷದಲ್ಲಿ 8,582 ಮಂದಿ ನಾಯಿ ಕಡಿತಕ್ಕೆ ಒಳಗಾಗಿದ್ದು ಜಿಲ್ಲೆಯ ಜನತೆ ಬೆಚ್ಚಿ ಬೀಳುವಂತಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಅತಿ ಹೆಚ್ಚು ಅಂದರೆ 2,621 ಮಂದಿ ಕಡಿತಕ್ಕೆ ಒಳಗಾಗಿದ್ದು, ಕೋಲಾರದಲ್ಲಿ 1,413, ಕೆಜಿಎಫ್ನಲ್ಲಿ 1,697, ಮಾಲೂರಿನಲ್ಲಿ 1,111, ಮುಳಬಾಗಿಲುವಿನಲ್ಲಿ 815, ಶ್ರೀನಿವಾಸಪುರ 925 ಮಂದಿ ನಾಯಿ ಕಡಿತಕ್ಕೆ ಒಳಗಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ನಾಯಿಗಳಿದ್ದು, ಇದರ ಉಪಟಳಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಪ್ರತಿ ಗಲ್ಲಿಯೂ ಸರಿಸುಮಾರು 50ರಿಂದ 100 ನಾಯಿಗಳಿದ್ದು, ಜನ ರಸ್ತೆಗೆ ಇಳಿಯಬೇಕಾದರೆ ಯೋಚನೆ ಮಾಡುವಂತಾಗಿದೆ. ಮಕ್ಕಳು ಶಾಲೆಗೆ ಹೋಗುವಾಗ, ತಿಂಡಿಗಾಗಿ ಅಂಗಡಿಗೆ ಬಂದರೆ ಬೀದಿ ನಾಯಿಗಳು ಕಚ್ಚಾಡಿಕೊಂಡು ಜನರ ಮೇಲೆ ಬಂದು ಬೀಳುತ್ತಿವೆ. ಕಳೆದ ಹಲವು ತಿಂಗಳುಗಳಿಂದ ಇದೇ ಪರಿಸ್ಥಿತಿ ಇದ್ದು, ಹೆಚ್ಚಾಗಿ ಮಟನ್, ಚಿಕನ್ ಅಂಗಡಿಗಳು, ನಾನ್ ವೆಜ್ ಹೋಟೆಲ್ಗಳ ಬಳಿಯಂತೂ ನೂರಾರು ನಾಯಿಗಳು ಸದಾ ಬಿಡಾರ ಹೂಡಿರುತ್ತವೆ. ಇಂಥ ರಾಕ್ಷಸ ನಾಯಿಗಳಿಂದ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಕಚ್ಚಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ. ಕೋಲಾರ ನಗರ ಭಾಗದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇದೆ ಕೋಲಾರ ನಗರ ವ್ಯಾಪ್ತಿಯಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಏನು ಇವತ್ತಿನ ದಿನ ಬೀದಿ ನಾಯಿಗಳು ಕೂಡ ಅದೇ ಸಂಖ್ಯೆಯಲ್ಲಿ, ಅಂದರೆ ಸುಮಾರು ಒಂದು 8ರಿಂದ 10,000 ಸಂಖ್ಯೆಯಲ್ಲಿ ಬಹುಶಃ ಈ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಹಾವಳಿ ಜಾಸ್ತಿ ಆಗಿದೆ. ಮತ್ತು ಏನು ಈ ಬೀದಿ ನಾಯಿಗಳಾಗಿರ್ಬೋದು ಮತ್ತು ಕೋತಿಗಳು ವಿಪರೀತ ಏನು ಮಕ್ಕಳನ್ನ ಮತ್ತು ವೃದ್ಧರನ್ನು ಮನೆಗಳಿಗೆ ನುಗ್ಗಿ ಕಚ್ಚುವಂಥ ಪರಿಸ್ಥಿತಿ ಇವತ್ತಿನ ದಿನ ಉಂಟಾಗಿದೆ. ಎಲ್ಲೋ ಒಂದು ಕಡೆ ಕೋಲಾರ ನಗರಸಭೆ ಆಗಿರ್ಬೋದು ಮತ್ತು ಎಲ್ಲ ಲೋಕಲ್ ಬಾಡೀಸ್ ಆಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಬಹುಶಃ ಏನು ಸರ್ಕಾರ ಈ ಅನಿಮಲ್ ಬರ್ತ್ ಕಂಟ್ರೋಲ್ ಆ್ಯಕ್ಟ್ ಅಂತ ಏನು ತೊಗೊಂಬಂದಿದೆ, ಇದರಲ್ಲಿರೋ ಒಂದು ನ್ಯೂನ್ಯತೆಗಳು ಏನು, ಒಂದು ನಾಯಿ ಆಗಿರ್ಬೋದು, ಕೋತಿಗಳ ಹಾವಳಿ ಹೆಚ್ಚಾಗಿದ್ದಾಗ ಎಲ್ಲೋ ಅದನ್ನು ಬರೀ ಸಂತಾನ ಚಿಕಿತ್ಸೆ ಮಾಡಿ ಮತ್ತೆ ಪುನಃ ಅದನ್ನು ಕರ್ಕೊಂಬಂದು ಅಲ್ಲೇ ಬಿಡಬೇಕು ಅಂತೇಳಿ ಇವತ್ತಿನ ದಿನ ಕಾನೂನಲ್ಲಿ, ಕಾಯ್ದೆಯಲ್ಲಿ ಹೇಳುತ್ತೆ. ಆದರೆ ಇವತ್ತಿನ ದಿನ ನಾವು 8-10 ಸಾವಿರ ಸಂಖ್ಯೆಯಲ್ಲಿರುವಂಥ ಬೀದಿ ನಾಯಿಗಳಾಗಿರ್ಬೋದು, ಕೋತಿಗಳನ್ನ ನಾವು ಸುಮ್ಮನೆ ಒಂದೊಂದು ವಾರ್ಡ್ಗೆ ಒಂದು 100-200 ತೊಗೊಂಡೋಗಿ ನಾವು ಸಂತಾನ ಚಿಕಿತ್ಸೆಯನ್ನು ಮಾಡಿ ಕರ್ಕೊಂಬಂದು ಪುನಃ ಅಲ್ಲಿ ಬಿಟ್ಟರೆ ನಾವು ಈ ಪ್ರೊಸೀಜರ್ ಒಂದು 2 ತಿಂಗಳು 3 ತಿಂಗಳಾಗುತ್ತೆ. ಅಷ್ಟರಲ್ಲಿ ಇನ್ನು ಮಿಕ್ಕಿರೋ ಏನು ಸಂಖ್ಯೆ ನಾಯಿಗಳಲ್ಲಿ ಹೆಚ್ಚಿಗೆ ಸಂಖ್ಯೆನ ಬೆಳೆಸ್ಕೊಂಡಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಈ ಅನಿಮಲ್ ಬರ್ತ್ ಕಂಟ್ರೋಲ್ ಆ್ಯಕ್ಟ್ ಕಾಯ್ದೆ ಅಡಿಯಲ್ಲಿ ಏನು ಲೋಕಲ್ ಬಾಡೀಸ್ ನಾವು ಕೆಲಸ ಮಾಡ್ತಾ ಇದ್ದೀರಿ, ಈ ವಿಚಾರದಲ್ಲಿ ಏನು ನಾಯಿಗಳ ಹಾವಳಿ ಮತ್ತು ಕೋತಿಗಳ ಹಾವಳಿನ ಕಂಟ್ರೋಲ್ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ಹೀಗಾಗಿ ಸರ್ಕಾರ ಈ ಕೂಡಲೇ ಅಟ್ಲೀಸ್ಟ್ ರೀಲೊಕೇಟ್ ಮಾಡೋದಾಗಿರಲಿ, ತುಂಬ ಜಾಸ್ತಿ ಹಾವಳಿ ಮಿತಿಮೀರಿ ಹೋದಾಗ ರೀಲೊಕೇಟ್ ಮಾಡೋಂಥದ್ದು ಅಥವಾ ಬೇರೆ ಆ ಪ್ರಾಣಿಗಳಿಗೂ ವಧೆ ಮಾಡ್ದಿರ, ತೊಂದರೆ ಆಗದಿರ ಬೇರೆ ಆಲ್ಟರ್ನೇಟಿವ್ ಸ್ಟೆಪ್ಸು ತೊಗೊಬೇಕು ಅಂತೇಳಿ ಸರ್ಕಾರಕ್ಕೆ ಹೇಳ್ತಾ,
ಏನು ಇವತ್ತಿನ ದಿನ ಅನಿಮಲ್ ಬರ್ತ್ ಕಂಟ್ರೋಲ್ ಆ್ಯಕ್ಟ್ ಇದೆ, ಅದನ್ನು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಹೆಚ್ಚಿಗೆ ತುಂಬ ಮಿತಿಮೀರಿ ಹೋಗಿರುವಂಥ ನಗರಗಳಲ್ಲಿ ಬೇರೆ ವಿಶೇಷವಾದ ಒಂದು ಸ್ಟೆಪ್ಸ್ ತಗೊಂಡು ಈ ಕೂಡಲೇ ಇವುಗಳನ್ನ ಒಂದು ಕಂಟ್ರೋಲ್ಗೆ ತೊಗೊಂಬರ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಕಳೆದ ಹಲವು ವರ್ಷಗಳಿಂದ ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಯಾಗಲಿ ಅಥವಾ ಬೀದಿ ನಾಯಿಗಳನ್ನ ಹಿಡಿಯುವ ಕೆಲಸವಾಗಲಿ ನಗರದಲ್ಲಿ ನಡೆದಿಲ್ಲ. ಹಾಗಾಗಿ ನಗರದಲ್ಲಿ ಸಾವಿರಾರು ನಾಯಿಗಳು ತುಂಬಿ ತುಳುಕುತ್ತಿವೆ. ನಗರಸಭೆ 4-5 ಬಾರಿ ನಾಯಿಗಳನ್ನ ಹಿಡಿಯುವ ಟೆಂಡರ್ ಕರೆದಿದೆಯಾದರೂ ಯಾರೊಬ್ಬರೂ ಟೆಂಡರ್ನಲ್ಲಿ ಭಾಗವಹಿಸಿಲ್ಲ. ಪರಿಣಾಮ ಬೀದಿ ನಾಯಿಗಳನ್ನ ಹಿಡಿಯೋದು, ಅದನ್ನ ನಿಯಂತ್ರಿಸೋದು ದೊಡ್ಡ ಸಮಸ್ಯೆಯಾಗಿದೆ. ಒಟ್ಟಾರೆ ಕೋಲಾರದಲ್ಲಿ ನಾಯಿಗಳ ಹಾವಳಿಯಿಂದ ಜನ ಬೇಸತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳದಿದ್ರೆ ಜನರಿಗಿಂತ ನಾಯಿಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಳಿಗೆ ಮುಂದೆ ಅಳವಡಿಸಿರುವ ವಿದ್ಯುತ್ ಕಂಬ ಸ್ಥಳಾಂತರಿಸಲು ನ್ಯಾಯಾಲಯದ ಮೊರೆ ಹೋಗಿ ಆದೇಶ ತಂದ ವಿಕಲಚೇತನ ನಿರಂತರ ಹೋರಾಟಕ್ಕೆ ನಗರಸಭಾ ಸದಸ್ಯೆ ತಕರಾರು ಮಾಡಿದ ಘಟನೆ ನಂಜನಗೂಡು ನಗರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಿದೆ. ನಗರಸಭಾ ಸದಸ್ಯೆ ಮಧ್ಯಪ್ರವೇಶದಿಂದ ವಿಕಲಚೇತನನ ಹೋರಾಟಕ್ಕೆ ಅಡ್ಡಿಯಾಗಿದೆ. ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ರಾಮಲಿಂಗಂ ಎಂಬುವರು 2022-23ನೇ ಸಾಲಿನಲ್ಲಿ ನಡೆದ ಬಹಿರಂಗ ಹರಾಜಿನಲ್ಲಿ ಮಳಿಗೆಯನ್ನ ನಗರಸಭಾ ನಿಯಮದಂತೆ ಪಡೆದಿದ್ದಾರೆ. ಮಳಿಗೆಯಲ್ಲಿ ಟೀ ಅಂಗಡಿ ತೆರೆದು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಮಳಿಗೆ ಮುಂದೆ ಅಳವಡಿಸಿರುವ ವಿದ್ಯುತ್ ಕಂಬ ವಿಕಲಚೇತನರ ಓಡಾಟಕ್ಕೆ ಹಾಗೂ ಮಳಿಗೆಗೆ ಧಾವಿಸುವ ಸಾರ್ವಜನಿಕ ಗ್ರಾಹಕರಿಗೆ ತೊಂದರೆಯಾಗಿದೆ. ಅಲ್ಲದೆ ವ್ಯಾಪಾರ ವಹಿವಾಟು ಸಮಸ್ಯೆಗೆ ಕಾರಣವಾಗಿರುವ ವಿದ್ಯುತ್ ಕಂಬವನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ನಂಜನಗೂಡು ನಗರಸಭೆ ಪೌರಾಯುಕ್ತರಿಗೆ ಸಲ್ಲಿಸಿದ ಸಾಕಷ್ಟು ಮನವಿಗಳು ಪ್ರಯೋಜನವಾಗದ ಹಿನ್ನೆಲೆ ವಿಶೇಷ ಚೇತನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಬೇಸತ್ತು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ವಿದ್ಯುತ್ ಕಂಬ ಸ್ಥಳಾಂತರಿಸಲು ನಗರಸಭೆಗೂ ವಿದ್ಯುತ್ ಇಲಾಖೆಗೂ ಸುಮಾರು 1 ಲಕ್ಷ ಶುಲ್ಕ ಪಾವತಿಸಿದೆ. ಹೀಗಿದ್ದು ಕಾರಣದ ಕೈಗಳ ಕೈವಾಡದಿಂದ ಕೆಲಸ ವಿಳಂಬವಾಗಿದೆ. ಕೊನೆಗೆ 4 ವಾರಗಳ ಒಳಗಾಗಿ ಸ್ಥಳಾಂತರ ಮಾಡುವಂತೆ ಘನ ನ್ಯಾಯಾಲಯ ಆದೇಶ ನೀಡಿದೆ. ಆದೇಶದ ಪ್ರಕಾರ ಇಂದು ವಿದ್ಯುತ್ ಕಂಬ ಸ್ಥಳಾಂತರಿಸುವಾಗ 6ನೇ ವಾರ್ಡಿನ ನಗರಸಭಾ ಸದಸ್ಯೆ ಗಾಯತ್ರಿ ಮೋಹನ್ ಮಧ್ಯ ಪ್ರವೇಶಿಸಿ ತಕರಾರು ಮಾಡಿದ್ದಾರೆ. ಕೆಲಕಾಲ ಗೊಂದಲ ಸೃಷ್ಟಿಯಾಗಿದೆ. ವಿದ್ಯುತ್ ಇಲಾಖೆಯವರು ಕೇವಲ 5-6 ಅಡಿ ಸ್ಥಳಾಂತರಿಸಿ ಕೈ ತೊಳೆದುಕೊಂಡಿದ್ದಾರೆ. ಒಟ್ಟಾರೆ ವರ್ಷಗಳ ಕಾಲ ವಿದ್ಯುತ್ ಕಂಬ ಸ್ಥಳಾಂತರಕ್ಕಾಗಿ ನ್ಯಾಯಾಲಯದ ಆದೇಶ ತಂದರೂ ರಾಮಲಿಂಗಂ ಅವರ ಹೋರಾಟಕ್ಕೆ ಸೂಕ್ತ ಫಲಿತಾಂಶ ದೊರೆತಿಲ್ಲ. ನಗರಸಭಾ ಸದಸ್ಯೆ ಮಧ್ಯ ಪ್ರವೇಶದಿಂದಾಗಿ ರಾಮಲಿಂಗಂ ಮತ್ತೆ ಅತಂತ್ರಕ್ಕೆ ಸಿಲುಕಿದ್ದಾರೆ. ಘಟನೆ ಮತ್ತು ಮೂಲ ಸಮಸ್ಯೆಗೆ ಸಂಬಂಧವೇ ಇಲ್ಲದ ನಗರಸಭೆ ಸದಸ್ಯೆ ಗಾಯತ್ರಿ ಮಧ್ಯ ಪ್ರವೇಶ ಮಾಡಿ ಕಿರಿಕ್ ಮಾಡುತ್ತಿದ್ದಾರೆ ಎಂಬ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವಿಶೇಷ ಚೇತನನ ಬದುಕಿನ ದಾರಿಯಾಗಬೇಕಿದ್ದ ಸದಸ್ಯೆ ಗಾಯತ್ರಿ ಯಾವ ಉದ್ದೇಶಕ್ಕಾಗಿ ಮತ್ತು ಯಾರ ಆಮಿಷಕ್ಕೆ ಒಳಗಾಗಿ ಮತ್ತೊಂದು ವಾರ್ಡ್ಗೆ ಧಾವಿಸಿ ತಕರಾರಿಗೆ ಮುಂದಾಗಿದ್ದಾರೆ ಎಂಬುದು ಮಾತ್ರ ನಿಗೂಢವಾಗಿದೆ. ಕಂಬ ತೊಂದರೆ ಕೊಡ್ತಾ ಇತ್ತು. ಆ ಕಂಬದಿಂದ ನನಗೆ ವ್ಯಾಪಾರ ಆಗೋಕ್ಕೆ ತೊಂದರೆ ತುಂಬ ಅಂತ ಕೇಳಿದ್ರು. ನಗರಸಭೆಯವರು ಕೆಲವೊಂದು ಅರ್ಜಿಗಳು ಕೊಟ್ಟಿದ್ರು. ಅದನ್ನು ಏನು ಪ್ರಯತ್ನ ಮಾಡಿದ್ದೀವಿ ನಮಗೆ. ಅದರಿಂದ ನಾವು ಹೈಕೋರ್ಟ್ಗೆ ಹೋಗಿ ಸ್ವಲ್ಪ ನಮಗೆ ನಾವು ಹೈಕೋರ್ಟ್ಗೆ ಹೋಗಿ ನಾವು ಅದನ್ನು ಆಧರಿಸ್ಕೊಂಡು ಈ ಥರ ಮಾಡಿ ಈಗಲೂ ನಮ್ಗೆ ಅದು ತೃಪ್ತಿಯಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಬರೆದ ಕೆಲಸ ಇದು ಮಾಡ್ತಾ ಇದ್ದಾರೆ. ಅದು ಅಂದ್ರೆ ಈಗಲೂ ನಮ್ಗೆ ತೃಪ್ತಿಯಾಗಿ ಕೆಲಸ ಆಗ್ತಾ ಇಲ್ಲ. ಏನು ನಂಜನಗೂಡಿನ ಬಜಾರ್ ಸ್ಟ್ರೀಟ್ ಇರ್ತಕ್ಕಂಥ ಏನು ಮುರುಗನ್ ಟಿಫನ್ ಸೆಂಟರ್ ಹತ್ರ ಒಂದು ಅಂಗಡಿಗೆ ಇವರು ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಟೆಂಡರಲ್ಲಿ ಅರ್ಜಿ ಹಾಕಿದ್ರು. ಲಾಟ್ರಿ ಮೂಲಕ ಇವಾಗ ಬಂದಿತ್ತು. ಇದು 1 ವರ್ಷ ಆಗಿದೆ. ಆದರೆ ಆ ಒಂದು ಪಕ್ಕದಲ್ಲೇ ಅವ್ರ ಅಂಗಡಿ ಪಕ್ಕದಲ್ಲೇ ಪಿಲ್ಲರ್ ಇದೆ. ಪಿಲ್ಲರ್ ಸುಧಾ ಈ ಅಂಗಡಿ ಬಿಸ್ನೆಸ್ ಮಾಡೋಕ್ಕೆ ಯಾರೋ ಒಬ್ಬರು ಫಲಾನುಭವಿಗಳು ತಮ್ಮ ಜೀವನ ಮಾಡ್ಕೊಳ್ಳೋಕ್ಕೆ ಒಂದು ನಗರಸಭೆಯಿಂದ ಕಡಿಮೆ ಖರ್ಚಿನಲ್ಲಿ ಬಾಡಿಗೆ ಸರಿಪಟ್ಟ ಮಾಡ್ತಾರೆ. ಆದರೆ ಅವೈಜ್ಞಾನಿಕವಾಗಿ ಪಿಲ್ಲರ್ ಕಟ್ಟಿದ್ದಾರೆ. ಅದರ ಮುಂದೆ ಈ ಒಂದು ವಿದ್ಯುತ್ ಕಂಬ ಇತ್ತು. ಈ ವಿದ್ಯುತ್ ಕಂಬನ ತೆಗಿಸಿ ಅಂತ ಅಂಬಿಕಾ ಅವರು, ಏನು ಅವರ ರಾಮಲಿಂಗಂ ಅವರ ಮಗಳು ಅಂಬಿಕಾ ಅವರು ಸತತವಾಗಿ ನಗರಸಭೆಯ ಅಧಿಕಾರಿಗಳಿಗೆ ದೂರನ್ನು ಕೊಡ್ತಾರೆ. ಅವರು ಕ್ರಮ ವಹಿಸಲ್ಲ. ನಂತರವಾಗಿ ಜಿಲ್ಲಾಧಿಕಾರಿಗಳು ಮತ್ತು PD ಪ್ರಾಜೆಕ್ಟ್ ಡೈರೆಕ್ಟರು ಇವರಿಗೆಲ್ಲ ದೂರು ಕೊಟ್ಟರು ಎಲ್ಲೂ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಲ್ಲ. ಜನಸ್ಪಂದನ ಕಾರ್ಯಕ್ರಮದಲ್ಲೂ ಮಾನ್ಯ ಮುಖ್ಯಮಂತ್ರಿಯವರ ಜನಸ್ಪಂದನ ಕಾರ್ಯಕ್ರಮ
ಜಿಲ್ಲಾಧಿಕಾರಿ ಬಂದಾಗಲೂ ಕೂಡ ಅವ್ರು ದೂರು ಕೊಡ್ತಾರೆ. ಸರಿಯಾದ ರೀತಿ ಕ್ರಮ ವಹಿಸಿದಾಗ ಅದೆಲ್ಲವೂ ಕ್ರೋಢೀಕರಿಸಿ ಉಚ್ಚ ನ್ಯಾಯಾಲಯಕ್ಕೆ ಅವರು ಇವ್ರ ವಿರುದ್ಧ ದೂರನ್ನು ಸಲ್ಲಿಸ್ತಾರೆ. ದೂರನ್ನ ಒಂದು ಅರ್ಜಿ ಹಾಕಿದಾಗ ನ್ಯಾಯಾಧೀಶರು ಇವ್ರ ಪರವಾಗಿ ಅದನ್ನು ಪಕ್ಕಕ್ಕೆ ಇವ್ರಿಗೆ ಅನುಕೂಲ ಪಕ್ಕಕ್ಕೆ ಅಂದರೆ ಇವರ ಅಂಗಡಿಯಿಂದ ಪಕ್ಕಕ್ಕೆ ಹಾಕಿ ಅಂತೇಳಿ 4 ವಾರಗಳ ಗಡುವು ಕೊಡ್ತಾರೆ. ಆದರೆ ಮಹಾನ್ ಭಾವರು ಅಗ್ರಸಭೆಯವರು KEBರು 3 ವಾರ ಗಂಟೆ ಸುಮ್ಮನಿದ್ದು ಇವತ್ತು ಬಂದು ತಾರಾತುರಿಯಲ್ಲಿ ಹೇಗೋ ಮಾಡಿ ಇವತ್ತು ಮಾಡಲೇಬೇಕು, ಕಂಟೆಂಪ್ಟ್ ಕೋರ್ಟ್ ಆಗಬೇಕು ಅಂದ್ಬಿಟ್ಟು ಅವರೇ ಬಂದು ಏನು ಫಲಾನುಭವಿಗಳು ಇವರು ಏನು ಅಂಗಡಿ ಮಾಲೀಕರು ಹಿಂದಿನ ಸಮಯದಲ್ಲಿ ಮಾತು ಮಾಡ್ಕೊಂಡು ಅವ್ರಿಗೆ ಅನುಕೂಲವಾದ ಜಾಗದಲ್ಲಿ ಮತ್ತೆ ಮಾಡ್ತಿರ್ತಾರೆ. ಅದನ್ನು ಆಕ್ಷೇಪ ವ್ಯಕ್ತಪಡಿಸಿರ್ತಾರೆ. ಇಲ್ಲಿ ಜಾಗದಲ್ಲಿ ಮಾಡಿದ್ರೆ ಯಾಕೆ ನಾವು ಕೋರ್ಟ್ ಹೋಗಬೇಕು, ಯಾಕೆ ಎಷ್ಟು ಶ್ರಮ ಪಡಬೇಕು, ಯಾಕೆ ನಾನು ಹೋರಾಟ ಮಾಡಬೇಕು. ಕುಮಾರ್, CTV ನ್ಯೂಸ್, ನಂಜನಗೂಡ. ಜನವರಿ 2ರಂದು ಭೀಮಾ ಕೋರೆಗಾಂ ವಿಜಯೋತ್ಸವವನ್ನು ಮೊದಲ ಬಾರಿಗೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಾ ಕೋರೆಗಾಂ ವಿಜಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಡಾಕ್ಟರ್ AV ಪೂಜಪ್ಪ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭೀಮಾ ಕೋರೆಗಾಂವ್ ಆಚರಣಾ ಸಮಿತಿ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಡಾಕ್ಟರ್ AV ಪೂಜಪ್ಪ, ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಎಂದರು. ಅಸ್ಪೃಶ್ಯರಿಗೆ ಅಕ್ಷರದ ಹಕ್ಕಿಗಾಗಿ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಪೇಶ್ವೆಗಳನ್ನು ಸೋಲಿಸಿ ನಿರ್ನಾಮ ಮಾಡಿದ ಘಟನೆ ಬಗ್ಗೆ ತಿಳಿಸುವುದೇ ಇದರ ಮೂಲ ಉದ್ದೇಶವಾಗಿದೆ. 2,000ಕ್ಕೂ ಹೆಚ್ಚು ದಲಿತರು, ರೈತರು, ಪ್ರಗತಿಪರರು, ಕೃಷಿ ಕೂಲಿ ಕಾರ್ಮಿಕರು ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕ SN ಸುಬ್ಬಾರೆಡ್ಡಿ, ಜಾನಪದ ಕ್ರಾಂತಿಕಾರಿ ಕಲಾವಿದ PTM ಶಿವಪ್ರಸಾದ್, ಪ್ರಜಾ ಗಾಯಕ ಮುನಿರೆಡ್ಡಿ, ಚಿಕ್ಕಬಳ್ಳಾಪುರ ಕಲಾ ತಂಡದ ಆನಂದ್, ಕೇಶವ ಆಗಮಿಸಲಿದ್ದಾರೆ ಎಂದರು. ಈ ಹಿನ್ನೆಲೆಯಲ್ಲಿ 2025ರ ಜನವರಿ 2ರಂದು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ನಡೆಯುವ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. 1818 ಜನವರಿ 1ರಂದು ಮನುವಾದಿಗಳ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಮೇಲು ಕೀಳುಗಳ ವಿರುದ್ಧ ಸಟೆದು ನಿಂತು ಶೂದ್ರಾತಿ ಶೂದ್ರರ ಅಕ್ಷರ ಹಕ್ಕಿಗಾಗಿ ಹಾಗೂ ಸ್ವಾಭಿಮಾನಿ ಬದುಕಿಗಾಗಿ ಸಿದ್ದನಾಕ್ನ ನೇತೃತ್ವದಲ್ಲಿ ಮಹಾರಾಷ್ಟ್ರದ 2ನೇ ಬಾಜಿರಾಯನ ಬ್ರಾಹ್ಮಣಶಾಹಿ ಪೇಶ್ವೆಗಳ ಸೈನ್ಯದ ವಿರುದ್ಧ ನಡೆದ ಕೋರೆಗಾಂವ್ ಯುದ್ಧದ ವಿಜಯೋತ್ಸವವೇ ದಲಿತರಿಗೆ ಪ್ರತ್ಯಕ್ಷ ಸಾಕ್ಷಿ. ಜನವರಿ 1ರಂದು ಅಸ್ಪೃಶ್ಯರಿಗೆ ಅತ್ಯಂತ ಮಹತ್ತರವಾದ ದಿನ ಎಂದರು. ಕರೆದಿದ್ದೀವಿ, ನಮ್ಮ ಕರೆಗೆ ಹೋಗ್ಬಿಟ್ಟು ನಾವು ಬಂದಿದ್ದೀವಿ. ನಮಗೆ ಸ್ವಾಗತ. ದಿನಾಂಕ 31/1/1818ರಲ್ಲಿ ಪೇಶ್ವೆಗಳಿಗೂ ಮತ್ತು ಮಹಾಜನಕ್ಕೆ ದೊಡ್ಡ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಸುಮಾರು 21 ಜನ ಸಾವನ್ನಪ್ಪುತ್ತಾರೆ. ಪೇಶ್ವೆಗಳು ಮತ್ತು ಮಹಾಜನಾಂಗ ಮಾತ್ರ 500 ಜನ, ಪೇಶ್ವೆಗಳು 28,000 ಜನ. ಬರೀ 500 ಜನ ಮಾತ್ರ 28,000 ಜನಕ್ಕೆ ಸೋಲಿಸ್ತಾರೆ. ಅವರು ಯುದ್ಧ ಮಾಡುವುದು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ದಲಿತರಿಗೆ ವಿದ್ಯೆ ಸಿಗಬೇಕು, ಸಮಾನತೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಆ ಯುದ್ಧ ನಡೀತದೆ. ಸುಮಾರು 1ನೇ ತಾರೀಕು 1/1/1818ರಲ್ಲಿ 9 ಗಂಟೆಗೆ ಪ್ರಾರಂಭವಾದ ಯುದ್ಧ ಸತತ 12 ಗಂಟೆವರೆಗೂ ಯುದ್ಧ ನಡೀತದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬೆಸ್ಕಾಂ ರಮೇಶ್ ಬಾಬು, ಸಂಘಟನಾ ಕಾರ್ಯದರ್ಶಿ GN ಆಂಚಿನಪ್ಪ, B ನರಸಿಂಹಪ್ಪ, N ಕೋಟಪ್ಪ, ಜೀವಿಕಾ ನಾರಾಯಣಸ್ವಾಮಿ, ವಕೀಲ V ವೆಂಕಟೇಶ್, ಅಪ್ಪಣ್ಯ, ಲಂಬು ಶ್ರೀನಿವಾಸ್, ಆದಿ ವೆಂಕಟರಮಣ, ಬಾಲಕೃಷ್ಣ, ಸುಬ್ರಮಣಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ. ಬೀದರ್ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಮತ್ತು ಪ್ರಕರಣವನ್ನು CBI ತನಿಖೆಗೆ ನೀಡಲು ಒತ್ತಾಯಿಸಿ ರಾಜ್ಯ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕದಿಂದ
ಇಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ನೀಡಿರುವ ಸಿಐಡಿ ತನಿಖೆಯಿಂದ ಸಚಿನ್ ಆತ್ಮಹತ್ಯೆ ಪ್ರಕರಣದ ಸತ್ಯಾಸತ್ಯತೆ ಹೊರಬರುವ ಯಾವುದೇ ನಂಬಿಕೆ ಇಲ್ಲ ಎಂದು ಆರೋಪಿಸಿ ವಿಶ್ವಕರ್ಮ ಸಮಾಜ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತ. ಸಚಿನ್ ಆತ್ಮಹತ್ಯೆಗೆ ಸೂಕ್ತ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಲಾಗಿದ್ದು, ಕಟ್ಟಿತೂಗಾಂವ್ ಗ್ರಾಮಸ್ಥರು ಹಾಗೂ ವಿಶ್ವಕರ್ಮ ಸಮಾಜದ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಿಬಿಐ ತನಿಖೆಗೆ ನೀಡಲೇಬೇಕು ಎಂದು ಒತ್ತಾಯಿಸಿದ್ರ. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸುಲೇಪೇಟ್ ಏಕದಂಡಗಿ ಮಠದ ದೊಡ್ಡೇಂದ್ರ ಸ್ವಾಮೀಜಿ, ಸಚಿನ್ ಪಾಂಚಾಳ ನಿಗೂಢ ಸಾವಿನ ಪ್ರಕರಣ ಸಿಬಿಐಗೆ ನೀಡಬೇಕಾ ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕಾ, ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಬಾರದು ಎಂದು ಒತ್ತಾಯಿಸಿದ್ರ. ಅಲ್ಲದೆ ಮೃತ ಗುತ್ತಿಗೆದಾರ ಸಚಿನ್ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಬೇಕಾ, ಅವರ ಪರಿವಾರದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಆಗ್ರಹಿಸಿದ್ರ. ಆ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಅನಿಸ್ಬೇಕು ಸರ್, ಇಲ್ಲ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಲಿಕ್ಕತ್ತದ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದಂತ ನಮಗೆ ಅನಿಸ್ತಪ್ಪ ಅಂತಂದ್ರೆ ನಾವು CBIನೂ ಅನ್ನಂಗಿಲ್ಲ. ಆದ್ರೆ ನಮಗೆ 3-4 ದಿವಸಗಳು ಸುಮ್ಮನೆ ಕುಂತಿದ್ದಕ್ಕಾಗಿ ನಮಗೊಂದು ರೀತಿ ಆತಂಕ, ಭಯ, ಸಂಶಯ ಹುಟ್ಟದು. ಹೀಗಾಗಿ ನಾವು CBI ಅಂತಕ್ಕಂಥ ಒತ್ತಾಯವನ್ನು ಹಾಕ್ತಾ ಇದ್ದೀವಿ ಸರ್. ನಾವು ಆ ಕುಟುಂಬದ ಮತ್ತು ಸಮಾಜ ನಾವು ಸಮಾಲೋಚನೆ ಮಾಡಿಕೊಂಡ ರೀತಿಯಲ್ಲಿ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಕೇವಲ 5 ಅವರ ಸಚಿನ್ ನಂತರದಲ್ಲಿ ಆ ಕುಟುಂಬದಲ್ಲಿ 5 ಜನ ಹೆಣ್ಮಕ್ಕಳೇ ಇರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ 2 ಹೆಣ್ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಆ ತನಿಖೆಯ ನಂತರದಲ್ಲಿ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥದ್ದು ಆಗಬೇಕು. ಇನ್ನು ಈ ಸಂದರ್ಭದಲ್ಲಿ ಸುಲೇಪೇಟ್ ಏಕದಂಡಗಿ ಮಠದ ದೊಡ್ಡೇಂದ್ರ ಸ್ವಾಮೀಜಿ, ಸಮಾಜದ ಗುರುನಾಥ ಪಾಂಚಾಳ, ಸೋಮನಾಥ ಪಾಂಚಾಳ, ದತ್ತಾತ್ರಿ ವಿಶ್ವಕರ್ಮ, ಪ್ರಶಾಂತ ವಿಶ್ವಕರ್ಮ, ಸೋಲೋಭನ ವಿಶ್ವಕರ್ಮ, ರಾಜಕುಮಾರ ಪಾಂಚಾಳ, ಕೃಷ್ಣ ಎಂ ಚಾರಿ ಇನ್ನೂ ಹಲವರು ಹಾಜರಿದ್ರ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇನ್ನೂರ 7ನೇ ಭೀಮಾ ಕೋರೆಗಾಂ ವಿಜಯೋತ್ಸವದ ಅಂಗವಾಗಿ ನಂಜನಗೂಡಿನಲ್ಲಿ ಜನಜಾಗೃತಿ ಸಮಾವೇಶ ಜನವರಿ 12ರಂದು ಭಾನುವಾರ ನಂಜನಗೂಡಿನ ಅಂಬೇಡ್ಕರ್ ಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ತಿಳಿಸಿದರು. ನಂಜನಗೂಡು ನಗರದ ಎಪಿಎಂಸಿ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್, ಸಮಾವೇಶದ ಅಂಗವಾಗಿ ಜನವರಿ 1ರ ಬೆಳಗ್ಗೆ 11 ಗಂಟೆಗೆ ರಂಗಾಯಣದ ಮಾಜಿ ನಿರ್ದೇಶಕ ಜನಾರ್ದನ್ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಜನಜಾಗೃತಿಯ ಸ್ತಬ್ಧ ಚಿತ್ರಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಚಾರ ರಥ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಸಂಚರಿಸಲಿದೆ ಎಂದ್ರ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು TV5 ಈ ನಾಡಿನ ಚಾನಲ್ TV5ನ ಪ್ರಧಾನ ಸಂಸ್ಥಾಪಕರು ಮತ್ತು ನಿರೂಪಕರಾದ ರಮಾಕಾಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರಿಷತ್ನ ಅಧ್ಯಕ್ಷರಾದಂಥ LN ಮುಕುಂದರಾಜ್ ಅವರು ಪ್ರಗತಿಪರ ಮೆರವಣಿಗೆ ಏನು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಉದ್ಘಾಟನೆಯನ್ನು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಉರ್ಲಿಂಗೇಶ್ವರ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮೆರವಣಿಗೆ ಉದ್ಘಾಟನೆಯಾಗಿ ನಗರದ MG RP ರಸ್ತೆ ಮುಖಾಂತರ ಭಾರ್ಗವಿ ಥಿಯೇಟರಿಂದ ತಿರುವು ಪಡ್ಕೊಂಡು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂತ್ಯ. ಈ ಒಂದು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಈ ಬಾರಿ ವಿಶೇಷವಾಗಿ ಆಗಮಿಸಿದರು. ವೀರಗಾಸೆ ಮತ್ತು ಜೊಳ್ಳು ಕುಣಿತ ಮತ್ತು ನಂದಿಜ್ವರ ಈ ಥರ ಸುಮಾರು 4-5 ಕಲಾ ತಂಡಗಳು ಭಾಗವಹಿಸಿದರು. ಜನವರಿ 12ರಂದು ನಡೆಯುವ ಸಮಾವೇಶದ ಪ್ರಯುಕ್ತ ಅಂದು ಬೆಳಗ್ಗೆ 11 ಗಂಟೆಗೆ ಜೂನಿಯರ್ ಕಾಲೇಜು ಮೈದಾನದಿಂದ ಹೊರಡುವ ಮೆರವಣಿಗೆಗೆ ಮೈಸೂರಿನ ಉರಳಿಂಗಿ ಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಚಾಲನೆ ನೀಡಲಿದ್ದಾರೆ. ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಅಂಬೇಡ್ಕರ್ ಭವನ ತಲುಪಲಿದೆ. ನಂತರ ನಡೆಯುವ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಮಾಕಾಂತ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಪ್ರಗತಿಪರ ಚಿಂತಕ ಡಾಕ್ಟರ್ LN ಮುಕುಂದರಾಜ್ ಭಾಗವಹಿಸಲಿದ್ದಾರೆ ಎಂದ್ರ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಜನಜಾಗೃತಿ ಸಮಾವೇಶದ ಪೋಸ್ಟರ್ ಹಾಗೂ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಕಾರ್ಯ ಬಸವಣ್ಣ, ಉಪಾಧ್ಯಕ್ಷ ಪುಟ್ಟಸ್ವಾಮಿ, ಜಿಲ್ಲಾ ಸಂಚಾಲಕ ಮಲ್ಲೇಶ್, ತಾಲೂಕು ಸಂಚಾಲಕ ಸುರೇಶ್ ಶಂಕರಪುರ, ಜಯಶಂಕರ್, ಯಶವಂತ್ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಸುಮಾರು 20 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದರೂ ಅಧಿಕಾರಿಗಳೊಂದಿಗೆ ಸೇರಿ ಜನಪ್ರತಿನಿಧಿಗಳು ಕಾಮಗಾರಿ ಮಾಡದೆ ನಕಲಿ ದಾಖಲೆ ಸೃಷ್ಟಿಸಿ ಭ್ರಷ್ಟಾಚಾರ ಮಾಡಲಾಗಿದೆ ಎಂದು ಆರೋಪ ಪ್ರತ್ಯಾರೋಪಗಳು ನಡೆದು ಕೈ ಮಿಲಾಯಿಸುವ ಹಂತ ತಲುಪಿದ ಘಟನೆ ಗ್ರಾಮಸಭೆಯಲ್ಲಿ ನಡೆಯಿತು. ತುರುವೇಕೆರೆ ತಾಲೂಕಿನ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹೊಣಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ಮತ್ತು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಕಾಮಗಾರಿಗಳ ಕುರಿತು ವಿವರಣೆ ನೀಡಲು ಅಧಿಕಾರಿಗಳು ಮುಂದಾದಾಗ ಗ್ರಾಮಸ್ಥರು ಆಕ್ಷೇಪಣೆ ಮಾಡಿ ಕಳೆದ 20 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಕರ್ಯ ನೀಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸೇರಿ ಜನಪ್ರತಿನಿಧಿಗಳು ಮಾಡದ ಕೆಲಸಕ್ಕೆ ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಕಾಮಗಾರಿಗಳನ್ನ ಮಾಡದೆ ನಕಲಿ ದಾಖಲೆ ಸೃಷ್ಟಿಸಿ ಹಣ ಡ್ರಾ ಮಾಡಲಾಗಿದೆ. ಈ ಕುರಿತು ಮಾಹಿತಿ ನೀಡುವಂತೆ ಪಟ್ಟು ಹಿಡಿದ್ರ. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಮೊದಲು ಕಾಮಗಾರಿಗಳ ವಿವರಣೆ ಕೇಳಿ ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ ಎಂದ್ರ. ಈ ವೇಳೆ ಗ್ರಾಮಸ್ಥರು ಮತ್ತು ಜನಪ್ರತಿನಿಧಿಗಳ ನಡುವೆ ಜಟಾಪಟಿ ನಡೆಯಿತು. ಕೆಲವರು ಕಾಮಗಾರಿಗಳು ಸರಿಯಾಗಿ ನಡೆದಿದೆ ಎಂದರೆ ಕೆಲವರು ಕಾಮಗಾರಿ ಮಾಡದೆ ನಕಲಿ ದಾಖಲೆ ಸೃಷ್ಟಿಸಿ ಹಣ ಪಡೆದಿದ್ದಾರೆ ಎಂದು ಆರೋಪಿಸಿ ದಾಖಲೆಗಳನ್ನ ಅಧಿಕಾರಿಗಳಿಗೆ ತೋರಿಸಿ ಈ ಬಗ್ಗೆ ತನಿಖೆ ನಡೆಸುವಂತೆ ಪಟ್ಟು ಹಿಡಿದ್ರ. ಈ ವೇಳೆ ಮಧ್ಯ ಪ್ರವೇಶಿಸಿದ ಅಧಿಕಾರಿಗಳು ಕೂಡಲೇ ನೀವು ನೀಡಿರುವ ದೂರಿನ ಮೇರೆಗೆ ಕಾಮಗಾರಿ ಕುರಿತು ಸೂಕ್ತ ತನಿಖೆಗೆ ಹಿರಿಯ ಅಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಎಂದು ಆಶ್ವಾಸನೆ ನೀಡಿದ್ರ. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮಸ್ಥರು ಈ ಹಿಂದೆ ನಡೆದಿರುವ ಅಕ್ರಮಗಳ ಬಗ್ಗೆ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ರ. ಮೂಲ ಸೌಕರ್ಯಗಳ ಬಗ್ಗೆ ಗಮನ ಹರಿಸದೆ ಗ್ರಾಮಸ್ಥರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹಲವರು ದೂರಿದ್ರ. ಇದರಿಂದ ಸಭೆ ಗೊಂದಲದ ಗೂಡಾಯಿತು. ಸೊರವನಹಳ್ಳಿ ಗ್ರಾಮ ಪಂಚಾಯತ್ಗೆ ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಸೂಕ್ತ ತನಿಖೆ ನಡೆಸಿ ಎಂದು ಆಗ್ರಹಿಸಿದ್ರ. ಈ ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತ ತಲುಪಿತು. ಈ ಸಂದರ್ಭದಲ್ಲಿ ಗ್ರಾಮ ಸಭೆ ನಡೆಸಲು ಬಂದಿದ್ದ ಅಧಿಕಾರಿಗಳ ಮಾತು ಯಾರೂ ಕೇಳದಾದ್ರ. ಗೊಂದಲದ ಕಾರಣ ಹಲವು ಸದಸ್ಯರು ವೇದಿಕೆಯಿಂದ ಜಾಗ ಖಾಲಿ ಮಾಡಿದ್ರ. ಸಭೆ ಗೊಂದಲದ ಗೂಡಾಗಿ ಅಪೂರ್ಣಗೊಂಡಿತ. ಇನ್ನು ಸಭೆಯಲ್ಲಿ ಉಪಾಧ್ಯಕ್ಷ ಮಂಜುನಾಥ್, ಸದಸ್ಯರಾದ ಇಂದಿರಾ ಕೃಷ್ಣಸ್ವಾಮಿ, ಸಿದ್ದಗಂಗಮ್ಮ, ಶಶಿಕಲಾ, ಜಾಬೀರ್ ಹುಸೇನ್, ಮಹಾಲಿಂಗಪ್ಪ, ಸಂದೇಶ್, ಸುರೇಶ್, ಪಿಡಿಒ ಹನುಮಂತರಾಜು ಇನ್ನೂ ಹಲವರು ಹಾಜರಿದ್ರ. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜಕಾಲುವೆ ಸ್ವಚ್ಛತೆ ಕಾಣದೆ ವರ್ಷಗಳೇ ಕಳೆದಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಸಂಜೆಯಾದರೆ ಮನೆ ಬಾಗಿಲು ಮುಚ್ಚಿಕೊಳ್ಳಬೇಕು, ಇಲ್ಲವಾದರೆ
ರಾತ್ರಿ ಪೂರ ಸೊಳ್ಳೆ ಕಡಿತದಿಂದ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ಮರಳಬಾಗಿಲು ರಸ್ತೆಯ ನ್ಯೂ ಮಾನಸ ಆಸ್ಪತ್ರೆ ಬಳಿ ಇರುವ ರಾಜಕಾಲುವೆ ಸ್ವಚ್ಛತೆ ಕಾಣದೆ ಗಬ್ಬು ನಾರುತ್ತಾ ಹೊಡೆಯುತ್ತಿದೆ. ಅಕ್ಕಪಕ್ಕದ ಮನೆಯ ಜನತೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ರಾಜಕಾಲುವೆ ಸ್ವಚ್ಛತೆಗೆ ಗಮನ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅವಿಭಜಿತ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿದ ಜಿಲ್ಲಾಡಳಿತಗಳು. ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮ, ಆವಲಬೆಟ್ಟ, ಕೋಲಾರ ಜಿಲ್ಲೆಯ ಅಂತರ್ಗಂಗೆ ಬೆಟ್ಟ ಸೇರಿ ಪ್ರವಾಸಿ ತಾಣಗಳಿಗೆ ಪ್ರವೇಶವಿಲ್ಲ. ವಿಕಲಚೇತನರ ಉಚಿತ ಪ್ರಯಾಣಕ್ಕೆ ಆಗ್ರಹಿಸಿ ಜನವರಿ 2ರಂದು ಮನವಿ ಸಲ್ಲಿಕೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿರುವ ವಿಕಲಚೇತನರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿಕಲಚೇತನರು. ಮುಂದುವರಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಮಾಜ ಸೇವೆ. ವೃದ್ಧರಿಗೆ ಬೆಡ್ಶೀಟ್, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಸೇವೆ ಮಾಡುವವರಿಗೆ ಗೌರವ ಸಲ್ಲಿಸಿದ ಸಂದೀಪ್ ರೆಡ್ಡಿ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಟ್ರಕ್ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ಹುತಾತ್ಮ ಯೋಧನ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮನ. ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಆಂಬ್ಯುಲೆನ್ಸ್ ಮೂಲಕ ಕೊಡಗು ಜಿಲ್ಲೆಗೆ ರವಾನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಭೇಟಿಯಾಗೋಣ ಮುಂದಿನ ವರ್ಷದ ಮೊದಲನೆಯ ದಿನದಂದು. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.